ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಾಯ್ಸ್ ಆಟಿಟ್ಯೂಡ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿ, ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಈ ವಿಡಿಯೋವನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ನಂತರ ಸೆಲೆಕ್ಟ್ ಮಾಡಿ, ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋದ ಸಾಂಗ್ ಎಕ್ಸ್ಟ್ರಾಕ್ಟ್ ಆಗಿ ಇಲ್ಲಿ ಶೋ ಆಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ಬೀಟ್ ಮಾರ್ಕ್ ಆ್ಯಡ್ ಮಾಡಿದ ಮೇಲೆ ಬೀಟ್ ಮಾರ್ಕ್ಗೆ ಸರಿಯಾಗಿ ವಿಡಿಯೋವನ್ನು ಸ್ಲೋ ಮೋಷನ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ವಿಡಿಯೋ ನಾರ್ಮಲ್ ಆಗಿ ಇರಲಿ. ಸೊ ನಂತರ ವಿಡಿಯೋದ ಎಂಡಲ್ಲಿ ವಿಡಿಯೋ ಸ್ಲೋ ಆಗಬೇಕು. ಸೊ ಹಾಗಾಗಿ ಮೊದಲಿನ 2 ಬೀಟ್ ಮಾರ್ಕನ್ನು ಬಿಟ್ಟು 3ನೇ ಬೀಟ್ ಮಾರ್ಕನ್ನು ಕೆಳಗಡೆ ತೊಗೊಂಡು ಬನ್ನಿ. ಕೆಳಗಡೆ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಆಪ್ಷನ್ ಶೋ ಆಗುತ್ತೆ. ಬೆಟರ್ ಕ್ವಾಲಿಟಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಬೆಟರ್ ಕ್ವಾಲಿಟಿಯಲ್ಲಿ ಸ್ಲೋ ಮೋಷನ್ ಅನ್ನು ಸೇವ್ ಮಾಡಿದ್ರೆ ಇನ್ನೂ ಸ್ಮೂತ್ ಆಗಿ ಕಾಣುತ್ತೆ ವಿಡಿಯೋ ಜಾಸ್ತಿ ಸ್ಲೋ ಆದರೆ, ಸೊ ಈ ಬೀಟ್ ಮಾರ್ಕ್ಗಿಂತ ಈ ಕಡೆ ಬಂದರೆ ವಿಡಿಯೋವನ್ನು ಕಟ್ ಮಾಡಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ವಿಡಿಯೋ ಕ್ಲಿಪ್ಗೂ ಸಹಿತ ನೀವು ಸ್ಲೋ ಮಾಡುವಾಗ ಮೊದಲಿನ 2 ಬೀಟ್ ಮಾರ್ಕನ್ನು ಬಿಟ್ಟು 3ನೇ ಬೀಟ್ ಮಾರ್ಕನ್ನು ಕೆಳಗಡೆ ತೊಗೊಂಡು ಬನ್ನಿ. ಅಷ್ಟು ವಿಡಿಯೋ ಕ್ಲಿಪ್ಗೂ ಸಹ ಇದೇ ಥರ ಸ್ಲೋ ಮೋಷನ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ, ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ, ಶೇಕ್ ಎಫೆಕ್ಟ್. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು 0 ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಸ್ಪೀಡ್ 15ಗೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 26ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟನ್ನು ಡೂಪ್ಲಿಕೇಟ್ ಮಾಡಿ, ಎಲ್ಲ ವಿಡಿಯೋದ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ವೈಬ್ರೇಷನ್ ಫ್ಲ್ಯಾಶ್ ಎಫೆಕ್ಟ್ ಅಂತ ಸರ್ಚ್ ಮಾಡಿ. ವೈಬ್ರೇಷನ್ ಫ್ಲ್ಯಾಶನ್ನು ಸೆಲೆಕ್ಟ್ ಮಾಡಿ, ಎಫೆಕ್ಟನ್ನು ಅರ್ಧರಲ್ಲಿ ಕಟ್ ಮಾಡಿ. ಸೊ ಈ ವೈಬ್ರೇಷನ್ ಫ್ಲ್ಯಾಶ್ ಎಫೆಕ್ಟ್ ಇದೆಲ್ಲ, ಇದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗಲ್ಲ. ಸೊ ಇದು ಮಧ್ಯದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸೊ ನೀವು ಈ ಬೀಟ್ ಮಾರ್ಕ್ಗೆ ಈ ಎಫೆಕ್ಟನ್ನು ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಸೊ ನಂತರ ಎಫೆಕ್ಟನ್ನು ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ಅಡ್ಜಸ್ಟ್ ಮಾಡಿ. ಸೊ ಒಂದ್ಸಾರಿ ನೀವು ಚೆಕ್ ಮಾಡಿ ವೈಬ್ರೇಷನ್ ಫ್ಲ್ಯಾಶ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದನ್ನು ಸರಿಯಾಗಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಫ್ಲ್ಯಾಶ್ 2 ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡನ್ನು 100ಗೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 6ಗೆ ಅಡ್ಜಸ್ಟ್ ಮಾಡಿ, ಸೈಜ್ 8ಕ್ಕೆ ಅಡ್ಜಸ್ಟ್ ಮಾಡಿ, ಟ್ವಿಸ್ಟನ್ನು 8ಕ್ಕೆ ಅಡ್ಜಸ್ಟ್ ಮಾಡಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರನ್ನು ಸೆಲೆಕ್ಟ್ ಮಾಡಿ. ಸೊ ಇದು 6 ಸೆಕೆಂಡ್ನ ವಿಡಿಯೋ ಆಗಿದೆ. ಸೊ ಇದನ್ನು ನಾವು ಫ್ರೀಸ್ ಮಾಡೋಣ. ನಂತರ ವಿಡಿಯೋವನ್ನು ಡಿಲೀಟ್ ಮಾಡೋಣ. ಈ ಫೋಟೋವನ್ನು ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ, ಹಾಗೆ ದೊಡ್ಡ ಮಾಡಿ, ಕೆಳಗಡೆ ಅಡ್ಜಸ್ಟ್ ಮಾಡಿ. ಇದನ್ನು ಡೂಪ್ಲಿಕೇಟ್ ಮಾಡಿ, ನಂತರ ಇದನ್ನು ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ನಂತರ ಇನ್ನೊಂದು ಡೂಪ್ಲಿಕೇಟ್ ಮಾಡಿ. ನಂತರ ಈ ವಿಡಿಯೋದ ಕೆಳಗಡೆ ಅಡ್ಜಸ್ಟ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ಹಾರಿಜಾಂಟಲ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ಇದನ್ನು ರೊಟೇಟ್ ಮಾಡಿ. ಎರೋ ಮಾರ್ಕನ್ನು ಫುಲ್ ಮೇಲ್ಗಡೆ ತಗೊಂಡೋಗಿ, ಹಾಗೆ ಈ ಲೈನನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಬ್ಲ್ಯಾಕ್ ಕಲರ್ ಲೇಯರ್ ಇದೆಯಲ್ಲ, ಸೊ ಇದನ್ನು ಕೆಳಗಡೆ ತೊಗೊಂಡು ಬನ್ನಿ.